ಅವರೆಲ್ಲರೂ ಒಂದು ನಂಬಿಕೆ ಆಗಿದೆ. ಮತ್ತು ಇದು ಕರೆನ ಸುಳ್ಳಲ್ಲ. ಚುನಾವಣೆಗಳು ಹತ್ತಿರ ಬಂದಂಗೆ ಇವರೆಲ್ಲ ಜನಸೇವಕರು ಹಾಗೆ ಹೀಗೆ ದೂರಿಸ್ಕೊಳ್ಳೋಂಥ ಅವಕಾಶಗಳನ್ನು ಯಾರೂ ಬಿಟ್ಟುಕೊಡೋದಿಲ್ಲ. ಆ ನೆಲೆಗಟ್ಟಿನೆಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವರು ವಿಶೇಷವಾಗಿ ಈ ಬೆಂಗಳೂರು ದಕ್ಷಿಣವನ್ನು ಇಟ್ಟು ತಮ್ಮ ಹೆಸರನ್ನು ಚಿರಸ್ಥಾಯಿ ಮಾಡೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈ ವಿಷಯದಲ್ಲಿ ಆರ್ ಅಶೋಕ್ ಅವರು ವಿಧಾನಸಭೆ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ, ರಾಮನಗರಕ್ಕೆ ಅದೇ ಹೆಸರು ಇರಲಿ, ಅದೇ ಚೆನ್ನಾಗಿ ಸುಂದರ ಅದ, ಅದು ಬಿಟ್ಟು ಬೇಕಾಗಿಲ್ಲ ಅನ್ನೋ ಮಾತು ಮಾತಾಡ್ತಾ ಇದ್ದಾರೆ. ಮೊದಲು ಅಭಿವೃದ್ಧಿ ಮಾಡೋರಿ, ನಂತರ ಹೆಸರು ಬದಲಾವಣೆ ಬಗ್ಗೆ ಯೋಚಿಸಲಿ. ಅಭಿವೃದ್ಧಿ ಎಲ್ಲ ಏನಿಲ್ಲ ಈ ಒಂದು ನಮ್ಮ ರಾಮನಗರ, ಆದರೆ ನೀವು ಅದ್ರ ಹೆಸರು ತೊಗೊಳಕ್ಕೆ ಗುದ್ದಾಗಿ ಹೋಗ್ಬೇಡಿ, ಮೊದಲು ನೀವು ಅಭಿವೃದ್ಧಿ ಮಾಡಿ ನೀವು ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಮ್ಮ ನಿಖಿಲ್ ಕುಮಾರಸ್ವಾಮಿಗಳ ಮಗ ಅವ್ರು ಹೇಳ್ತಾರೆ, ಹೆಸರು ಬದಲಾವಣೆ ಮಾಡಿದ ತಕ್ಷಣ ಅಭಿವೃದ್ಧಿಗೆ ಹೆಚ್ಚು ಹರಿದು ಬರುತ್ತದೆಯೇ, ರಾಜಕೀಯ ಲಾಭಕ್ಕಾಗಿ ಹೆಸರು ಬದಲಾಯಿಸುತ್ತಿದ್ದಾರೆ ಅಂತೇಳಿ ನಮ್ಮ JDS ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಹೆಸರು ಬದಲಾಯಿಸಿದ್ರೆ ಏನು ಮುಖ್ಯ ಅಲ್ಲ, ಮುಖ್ಯವಾಗಿ ಬದಲಾವಣೆ ಆಗಬೇಕಾಗಿದ್ದು, ಅಭಿವೃದ್ಧಿ ಆಗಬೇಕಾಗಿದ್ದು ಆ ಪಟ್ಟಣದ ಅಂತೇಳಿ ವಿಶೇಷ ಒತ್ತು ಕೊಟ್ಟು ಹೇಳಿದ್ದಾರೆ. ಇರಲಿ, ಇದು ಬೆಂಗಳೂರು ದಕ್ಷಿಣದ ಹೆಸರಿಟ್ಟಿದ್ದು ಅವ್ರು ಇಟ್ಟಿದ್ದು ಇವತ್ತು ನಾವು ಅನಿವಾರ್ಯ ಒಪ್ಕೊಂಡು ಹೋಗುವಂಥದ್ದು. ಇವತ್ತು ಆಯಾ ಕಾಲಕ್ಕೆ ಯೋಗ್ಯನದ ಆ ಎಲ್ಲ ನೆಲೆಯಲ್ಲಿ ಇವತ್ತು ವಿಶೇಷವಾಗಿ ನಮ್ಮ HD ಕುಮಾರಸ್ವಾಮಿಗಳು ಅಥವಾ ಅವ್ರ ಮಗ ಒಂದು ಹೆಜ್ಜೆ ಹಿಂದಿಟ್ಟಿರ್ಬೋದು. ಬಟ್ ಈ ಬೆಂಗಳೂರು ಮೇಲೆ ಅವ್ರದ್ದು ಕನ್ನಡ ಅನ್ನೋದು ಅಷ್ಟು ಸ್ಪಷ್ಟದ. ಯಾಕಂದರೆ ಅವರು ಅದಕ್ಕೆ ರಾಮನಗರದ ಹೆಸರಿಟ್ಟವರು. ಈಗ ಅದು ಬದಲಾಗಿದ್ದು ಒಂದು ಸ್ವಲ್ಪ ನೋವು ಆಗಿರ್ಬೋದು, ಬಟ್ ಕಾಲ ಎಲ್ಲವನ್ನು ಮರೆಸ್ತಿದ್ದೆ ಅನ್ನೋದು ಅಷ್ಟು ಸತ್ಯದ ಅಂತ ಹೇಳ್ತಾ, ರಾಮನಗರವಲ್ಲ ಬೆಂಗಳೂರು ದಕ್ಷಿಣ ಅಂತ ಹೆಸರು ಎಲ್ಲಗಳ ಪ್ರಚಾರ ಆಗಲಿ. ದಕ್ಷಿಣ ಬೆಂಗಳೂರು, ಅದೇ ಕಾಲಕ್ಕೆ ಅದರ ಆಜು ಬಾಜು ಇದ್ದಂತಹ ಪಟ್ಟಣಗಳು ಚೆನ್ನಾಗಿ ಬೆಳೀಲಿ ಅನ್ನುವಂಥ ಮತ್ತೊಮ್ಮೆ ಮಾತನ್ನು ಹೇಳ್ತಾ, ಈ ಬೆಂಗಳೂರು ದಕ್ಷಿಣ ಒಂದು ಗಟ್ಟಿ ಆಗಲಿ ಅಂತ ಹೇಳಿ ನನಗನ್ಸಿದ ಕೆಲವು ಮಾತಾಡಿದ್ದೀನಿ. ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಇದು ಸತ್ಯದ ಕೈಗೊಂಡು ವಂದನೆಗಳು.